ಇವತ್ತು ನಮ್ಮ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿ ನಡೀತಾ ಇದೆ. ಅದಕ್ಕೆಲ್ಲವೂ ಕೂಡ ಅಂತ್ಯ ಆಗೋದು ಬಿಹಾರ ಎಲೆಕ್ಷನ್ ಇಂದ ಅನ್ನೋದು. ಇವತ್ತು ಮೊದಲ ಹಂತದ ಚುನಾವಣೆ ನಡೆಯುತ್ತೆ. 243 ಕ್ಷೇತ್ರಗಳ ಪೈಕಿ ಮೊದಲ ಹಂತದ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮೊದಲ ಹಂತದ ಮತದಾನ ನಡೀತಾ ಇದೆ. 121 ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ಆಗುತ್ತೆ. 121 ಕ್ಷೇತ್ರಗಳಲ್ಲಿ 18 ಜಿಲ್ಲೆಗಳ 121 ಕ್ಷೇತ್ರಗಳು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. ಆ ಮೂಲಕ ಬಿಹಾರ ಕುರುಕ್ಷೇತ್ರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 14ನೇ ತಾರೀಕು ಉತ್ತರ ಸಿಗುತ್ತೆ. ಸಿದ್ಧತೆ ಆಗ್ತಾ ಇರುವಂತಹ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಹುತೇಕ ಜಾಗಗಳಲ್ಲಿ ಒಂದಷ್ಟು ಬೂತ್ಗಳಲ್ಲಿ ಮತಗಟ್ಟೆಗಳಲ್ಲಿ ಚುನಾವಣೆ ಆರಂಭ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಾರಿಯ ಬಿಹಾರ ಚುನಾವಣೆಯ ಪ್ರಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಕೇಳ್ತೀವಿ. ಒಂದು ಕಡೆ ಮಹಾಗಠಬಂಧನ್, ಮತ್ತೊಂದು ಕಡೆ ಬಿಜೆಪಿ, ಎನ್ಡಿಎ ಮೈತ್ರಿಕೂಟ. 3 ಜನ ಇವತ್ತು ಕಣದಲ್ಲಿದ್ದಾರೆ. 3 ಜನ ಪ್ರಮುಖವಾಗಿರುವಂತಹ ವ್ಯಕ್ತಿಗಳು. ನಿತೀಶ್ ಕುಮಾರ್ ಅವರ ಆಡಳಿತ ಆಂಟಿ ಇನ್ಕಂಬೆನ್ಸಿ ಇದೆಯಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿರುತ್ತೆ. ಈ ಒಂದು ಚುನಾವಣೆಯಲ್ಲಿ ಮಹಾಗಠಬಂಧನ್ ಅಂದ್ಕೊಂಡಿರೋದು ಆಂಟಿ ಇನ್ಕಂಬೆನ್ಸಿಯಿಂದ ನಮಗೆ ಈ ಬಾರಿ ಗೆಲುವಾಗುತ್ತೆ ಅಂತೇಳಿ. ಆದರೆ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಈಗ ಕಾಂಗ್ರೆಸ್ ಘೋಷಣೆ ಮಾಡಿ ಆಗೋಗಿದೆ, ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ಅಂತೇಳಿ. ಅದೇ ನಿಟ್ಟಿನಲ್ಲಿ ಅವರು ಕೂಡ ಓಡಾಟವನ್ನ ಮಾಡಿದ್ದಾರೆ. ಇವರಿಬ್ಬರಿಗೂ ಕೂಡ ಟಕ್ಕರ್ ಕೊಡೋದಕ್ಕೆ ಚುನಾವಣೆಯ ಚತುರ ಅಂತ ಕರೆಸಿಕೊಳ್ಳುವಂತಹ ಪ್ರಶಾಂತ್ ಕಿಶೋರ್ ಕೂಡ ಕಣದಲ್ಲಿದ್ದಾರೆ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ನಡುವೆ ನೆಕ್ ಟು ನೆಕ್ ಫೈಟ್ ನಡೆಯುತ್ತೆ, ಎರಡೂ ಪಾರ್ಟಿಗಳ ನಡುವೆ. ಆದ್ರೆ ಅಂತಿಮವಾಗಿ ಯಾರು ಒಬ್ರು ಗೆಲ್ತಾರೆ, ಅದು ಯಾರು ಅನ್ನೋದು 14ನೇ ತಾರೀಕು ಅವರು ಕಾಯಬೇಕು. ಅವತ್ತು ಯಾರು ಗೆಲ್ಬೇಕು ಅನ್ನೋದನ್ನ ಬಿಹಾರದ ಜನರು ಇವತ್ತು ನಿರ್ಧಾರವನ್ನ ಮಾಡ್ತಾರೆ. ಈಗ ಆಲ್ರೆಡಿ ಕೆಲವು ಬೂತ್ಗಳಲ್ಲಿ ವೋಟಿಂಗ್ ಆರಂಭ ಆಗಿದೆ, ಮತಗಟ್ಟೆಗಳಲ್ಲಿ ವೋಟಿಂಗ್ ಆರಂಭ ಆಗಿದೆ. 243 ಕ್ಷೇತ್ರಗಳ ಪೈಕಿ 121 ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಆರಂಭ ಆಗಿದೆ. ಕೆಲವು ಜಾಗಗಳಲ್ಲಿ ಕಂಪ್ಲೀಟ್ ಆಗಿ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 7 ಗಂಟೆಯಿಂದ ಮತದಾನ ಶುರುವಾಗುತ್ತೆ. ಭೂಮಿ ವಿಹಾರ್ ಸಮುದಾಯ ಯಾರ ಕೈ ಹಿಡಿಯುತ್ತೆ? ಬಿಹಾರದ ಚುನಾವಣೆಯಲ್ಲಿ ಯಾವಾಗಲೂ ಕೂಡ ಪ್ಯಾರಲಲ್ ಆಗಿ ವರ್ಕ್ ಆಗೋದು ಒಂದು ರಜಪೂತ್, ಇನ್ನೊಂದು ಯಾದವ. ಇವರಿಬ್ಬರು ಕೂಡ ನೆಕ್ ಟು ನೆಕ್ ಯಾರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೋ ಅವ್ರಿಗೆ ಭೂಮಿ ವಿಹಾರ್ ಅವರು ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೋ ಅವರು ಗೆಲ್ಲೋದು ನಿಶ್ಚಿತ ಅಂತ ಕೂಡ ಹೇಳಲಾಗುತ್ತೆ. ಪ್ರೆಡಿಕ್ಟ್ ಕೂಡ ಹಾಗೆ ಇರುವಂತದ್ದು. ಈ ಬಾರಿ ನಿತೀಶ್ ಕುಮಾರ್ ಪಕ್ಷ, ಅದೇ ರೀತಿಯಾಗಿ ತೇಜಸ್ವಿ ಯಾದವ್ ಪಕ್ಷದ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಇದರ ನಡುವೆ ಕಿಂಗ್ ಮೇಕರ್ ಆಗೋದಕ್ಕೆ ಪ್ರಶಾಂತ್ ಕಿಶೋರ್ ಕೂಡ ಕಾದು ಕುಳಿತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತೇಳಿ. 121 ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿ ನಡೀತಾ ಇದೆ. ಅದಕ್ಕೆಲ್ಲವೂ ಕೂಡ ಅಂತ್ಯ ಆಗೋದು ಬಿಹಾರ ಎಲೆಕ್ಷನ್ ಇಂದ ಅನ್ನೋದು. ಇವತ್ತು ಮೊದಲ ಹಂತದ ಚುನಾವಣೆ ನಡೆಯುತ್ತೆ. 243 ಕ್ಷೇತ್ರಗಳ ಪೈಕಿ ಮೊದಲ ಹಂತದ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮೊದಲ ಹಂತದ ಮತದಾನ ನಡೀತಾ ಇದೆ. 121 ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ಆಗುತ್ತೆ. 121 ಕ್ಷೇತ್ರಗಳಲ್ಲಿ 18 ಜಿಲ್ಲೆಗಳ 121 ಕ್ಷೇತ್ರಗಳು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. ಆ ಮೂಲಕ ಬಿಹಾರ ಕುರುಕ್ಷೇತ್ರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 14ನೇ ತಾರೀಕು ಉತ್ತರ ಸಿಗುತ್ತೆ. ಸಿದ್ಧತೆ ಆಗ್ತಾ ಇರುವಂತಹ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಹುತೇಕ ಜಾಗಗಳಲ್ಲಿ ಒಂದಷ್ಟು ಬೂತ್ಗಳಲ್ಲಿ ಮತಗಟ್ಟೆಗಳಲ್ಲಿ ಚುನಾವಣೆ ಆರಂಭ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ.
ಈ ಬಾರಿಯ ಬಿಹಾರ ಚುನಾವಣೆಯ ಪ್ರಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಕೇಳ್ತೀವಿ. ಒಂದು ಕಡೆ ಮಹಾಗಠಬಂಧನ್, ಮತ್ತೊಂದು ಕಡೆ ಬಿಜೆಪಿ, ಎನ್ಡಿಎ ಮೈತ್ರಿಕೂಟ. 3 ಜನ ಇವತ್ತು ಕಣದಲ್ಲಿದ್ದಾರೆ. 3 ಜನ ಪ್ರಮುಖವಾಗಿರುವಂತಹ ವ್ಯಕ್ತಿಗಳು. ನಿತೀಶ್ ಕುಮಾರ್ ಅವರು, ಅವರ ಆಡಳಿತ ಆಂಟಿ ಇನ್ಕಂಬೆನ್ಸಿ ಇದೆಯಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿರುತ್ತೆ. ಈ ಒಂದು ಚುನಾವಣೆಯಲ್ಲಿ ಮಹಾಗಠಬಂಧನ್ ಅಂದ್ಕೊಂಡಿರೋದು ಆಂಟಿ ಇನ್ಕಂಬೆನ್ಸಿಯಿಂದ ನಮಗೆ ಈ ಬಾರಿ ಗೆಲುವಾಗುತ್ತೆ ಅಂತೇಳಿ. ಆದರೆ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಈಗ ಕಾಂಗ್ರೆಸ್ ಘೋಷಣೆ ಮಾಡಿ ಆಗೋಗಿದೆ, ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ಅಂತೇಳಿ. ಅದೇ ನಿಟ್ಟಿನಲ್ಲಿ ಅವರು ಕೂಡ ಓಡಾಟವನ್ನ ಮಾಡಿದ್ದಾರೆ. ಇವರಿಬ್ಬರಿಗೂ ಕೂಡ ಟಕ್ಕರ್ ಕೊಡೋದಕ್ಕೆ ಚುನಾವಣೆಯ ಚತುರ ಅಂತ ಕರೆಸಿಕೊಳ್ಳುವಂತಹ ಪ್ರಶಾಂತ್ ಕಿಶೋರ್ ಕೂಡ ಕಣದಲ್ಲಿದ್ದಾರೆ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ನಡುವೆ ನೆಕ್ ಟು ನೆಕ್ ಫೈಟ್ ನಡೆಯುತ್ತೆ, ಎರಡೂ ಪಾರ್ಟಿಗಳ ನಡುವೆ. ಆದ್ರೆ ಅಂತಿಮವಾಗಿ ಯಾರು ಒಬ್ರು ಗೆಲ್ತಾರೆ, ಅದು ಯಾರು ಅನ್ನೋದು 14ನೇ ತಾರೀಕು ಅವರು ಕಾಯಬೇಕು. ಅವತ್ತು ಯಾರು ಗೆಲ್ಲಬೇಕು ಅನ್ನೋದನ್ನ ಬಿಹಾರದ ಜನರು ಇವತ್ತು ನಿರ್ಧಾರವನ್ನ ಮಾಡ್ತಾರೆ. ಈಗ ಆಲ್ರೆಡಿ ಕೆಲವು ಬೂತ್ಗಳಲ್ಲಿ ವೋಟಿಂಗ್ ಆರಂಭ ಆಗಿದೆ, ಮತಗಟ್ಟೆಗಳಲ್ಲಿ ವೋಟಿಂಗ್ ಆರಂಭ ಆಗಿದೆ. 243 ಕ್ಷೇತ್ರಗಳ ಪೈಕಿ 121 ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ, ಆರಂಭ ಆಗಿದೆ. ಕೆಲವು ಜಾಗಗಳಲ್ಲಿ ಕಂಪ್ಲೀಟ್ ಆಗಿ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 7 ಗಂಟೆಯಿಂದ ಮತದಾನ ಶುರುವಾಗುತ್ತೆ. ಭೂಮಿ ವಿಹಾರ್ ಸಮುದಾಯ ಯಾರ ಕೈ ಹಿಡಿಯುತ್ತೆ? ಬಿಹಾರದ ಚುನಾವಣೆಯಲ್ಲಿ ಯಾವಾಗಲೂ ಕೂಡ ಪ್ಯಾರಲಲ್ ಆಗಿ ವರ್ಕ್ ಆಗೋದು ಒಂದು ರಜಪೂತ್, ಇನ್ನೊಂದು ಯಾದವ. ಇವರಿಬ್ಬರು ಕೂಡ ನೆಕ್ ಟು ನೆಕ್ ಯಾರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೋ ಅವ್ರಿಗೆ ಭೂಮಿ ವಿಹಾರ್ ಅವರು ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೋ ಅವರು ಗೆಲ್ಲೋದು ನಿಶ್ಚಿತ ಅಂತ ಕೂಡ ಹೇಳಲಾಗುತ್ತೆ. ಪ್ರೆಡಿಕ್ಟ್ ಕೂಡ ಹಾಗೆ ಇರುವಂತದ್ದು. ಈ ಬಾರಿ ನಿತೀಶ್ ಕುಮಾರ್ ಪಕ್ಷ, ಅದೇ ರೀತಿಗೆ ತೇಜಸ್ವಿ ಯಾದವ್ ಪಕ್ಷದ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಇದರ ನಡುವೆ ಕಿಂಗ್ ಮೇಕರ್ ಆಗೋದಕ್ಕೆ ಪ್ರಶಾಂತ್ ಕಿಶೋರ್ ಕೂಡ ಕಾದು ಕುಳಿತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತೇಳಿ. 121 ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿ ನಡೀತಾ ಇದೆ. ಅದಕ್ಕೆಲ್ಲವೂ ಕೂಡ ಅಂತ್ಯ ಆಗೋದು ಬಿಹಾರ ಎಲೆಕ್ಷನ್ ಇಂದ ಅನ್ನೋದು. ಇವತ್ತು ಮೊದಲ ಹಂತದ ಚುನಾವಣೆ ನಡೆಯುತ್ತೆ. 243 ಕ್ಷೇತ್ರಗಳ ಪೈಕಿ ಮೊದಲ ಹಂತದ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮೊದಲ ಹಂತದ ಮತದಾನ ನಡೀತಾ ಇದೆ. 121 ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ಆಗುತ್ತೆ. 121 ಕ್ಷೇತ್ರಗಳಲ್ಲಿ 18 ಜಿಲ್ಲೆಗಳ 121 ಕ್ಷೇತ್ರಗಳು. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. ಆ ಮೂಲಕ ಬಿಹಾರ ಕುರುಕ್ಷೇತ್ರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 14ನೇ ತಾರೀಕು ಉತ್ತರ ಸಿಗುತ್ತೆ. ಸಿದ್ಧತೆ ಆಗ್ತಾ ಇರುವಂತಹ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಹುತೇಕ ಜಾಗಗಳಲ್ಲಿ, ಒಂದಷ್ಟು ಬೂತ್ಗಳಲ್ಲಿ, ಮತಗಟ್ಟೆಗಳಲ್ಲಿ ಚುನಾವಣೆ ಆರಂಭ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಾರಿಯ ಬಿಹಾರ ಚುನಾವಣೆಯ ಪ್ರಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಕೇಳ್ತೀವಿ. ಒಂದು ಕಡೆ ಮಹಾಗಠಬಂಧನ್, ಮತ್ತೊಂದು ಕಡೆ ಬಿಜೆಪಿ, ಎನ್ಡಿಎ ಮೈತ್ರಿಕೂಟ. 3 ಜನ ಇವತ್ತು ಕಣದಲ್ಲಿದ್ದಾರೆ. 3 ಜನ ಪ್ರಮುಖವಾಗಿರುವಂತಹ ವ್ಯಕ್ತಿಗಳು. ನಿತೀಶ್ ಕುಮಾರ್ ಅವರು, ಅವರ ಆಡಳಿತ ಆಂಟಿ ಇನ್ಕಂಬೆನ್ಸಿ ಇದೆಯಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿರುತ್ತೆ. ಈ ಒಂದು ಚುನಾವಣೆಯಲ್ಲಿ ಮಹಾಗಠಬಂಧನ್ ಅಂದ್ಕೊಂಡಿರೋದು ಆಂಟಿ ಇನ್ಕಂಬೆನ್ಸಿಯಿಂದ ನಮಗೆ ಈ ಬಾರಿ ಗೆಲುವಾಗುತ್ತೆ ಅಂತೇಳಿ. ಆದರೆ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಈಗ ಕಾಂಗ್ರೆಸ್ ಘೋಷಣೆ ಮಾಡಿ ಆಗೋಗಿದೆ, ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ಅಂತೇಳಿ. ಅದೇ ನಿಟ್ಟಿನಲ್ಲಿ ಅವರು ಕೂಡ ಓಡಾಟವನ್ನ ಮಾಡಿದ್ದಾರೆ. ಇವರಿಬ್ಬರಿಗೂ ಕೂಡ ಟಕ್ಕರ್ ಕೊಡೋದಕ್ಕೆ ಚುನಾವಣೆಯ ಚತುರ ಅಂತ ಕರೆಸಿಕೊಳ್ಳುವಂತಹ ಪ್ರಶಾಂತ್ ಕಿಶೋರ್ ಕೂಡ ಕಣದಲ್ಲಿದ್ದಾರೆ.
ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ನಡುವೆ ನೆಕ್ ಟು ನೆಕ್ ಫೈಟ್ ನಡೆಯುತ್ತೆ ಎರಡೂ ಪಾರ್ಟಿಗಳ ನಡುವೆ. ಆದ್ರೆ ಅಂತಿಮವಾಗಿ ಯಾರು ಒಬ್ರು ಗೆಲ್ತಾರೆ, ಅದು ಯಾರು ಅನ್ನೋದು 14ನೇ ತನಕ ಅವರು ಕಾಯಬೇಕು. ಅವತ್ತು ಯಾರು ಗೆಲ್ಬೇಕು ಅನ್ನೋದನ್ನ ಬಿಹಾರದ ಜನರು ಇವತ್ತು ನಿರ್ಧಾರವನ್ನ ಮಾಡ್ತಾರೆ. ಈಗ ಆಲ್ರೆಡಿ ಕೆಲವು ಬೂತ್ಗಳಲ್ಲಿ ವೋಟಿಂಗ್ ಆರಂಭ ಆಗಿದೆ, ಮತಗಟ್ಟೆಗಳಲ್ಲಿ ವೋಟಿಂಗ್ ಆರಂಭ ಆಗಿದೆ. 243 ಕ್ಷೇತ್ರಗಳ ಪೈಕಿ 121 ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ, ಆರಂಭ ಆಗಿದೆ. ಕೆಲವು ಜಾಗಗಳಲ್ಲಿ ಕಂಪ್ಲೀಟ್ ಆಗಿ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 7 ಗಂಟೆಯಿಂದ ಮತದಾನ ಶುರುವಾಗುತ್ತೆ. ಭೂಮಿ ವಿಹಾರ್ ಸಮುದಾಯ ಯಾರ ಕೈ ಹಿಡಿಯುತ್ತೆ? ಬಿಹಾರದ ಚುನಾವಣೆಯಲ್ಲಿ ಯಾವಾಗಲೂ ಕೂಡ ಪ್ಯಾರಲ್ ಆಗಿ ವರ್ಕ್ ಆಗೋದು ಒಂದು ರಜಪೂತ್, ಇನ್ನೊಂದು ಯಾದವ. ಇವರಿಬ್ಬರು ಕೂಡ ನೆಕ್ ಟು ನೆಕ್ ಯಾರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೋ ಅವರಿಗೆ ಭೂಮಿ ವಿಹಾರ್ ಅವರು ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೋ ಅವರು ಗೆಲ್ಲೋದು ನಿಶ್ಚಿತ ಅಂತ ಕೂಡ ಹೇಳಲಾಗುತ್ತೆ. ಪ್ರೆಡಿಕ್ಟ್ ಕೂಡ ಹಾಗೆ ಇರುವಂತದ್ದು. ಈ ಬಾರಿ ನಿತೀಶ್ ಕುಮಾರ್ ಪಕ್ಷ ಅದೇ ರೀತಿಗೆ ತೇಜಸ್ವಿ ಯಾದವ್ ಪಕ್ಷದ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಇದರ ನಡುವೆ ಕಿಂಗ್ ಮೇಕರ್ ಆಗೋದಕ್ಕೆ ಪ್ರಶಾಂತ್ ಕಿಶೋರ್ ಕೂಡ ಕಾದು ಕುಳಿತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತೇಳಿ. 121 ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ.